ಹೇ ಗಾಯ್ಸ್ ವಾಟ್ಸಪ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಗುಡ್ ಅನ್ಕೊತಾ ಇದ್ದೀನಿ. ಗುಡ್ ಆಫ್ಟರ್ನೂನ್ ಗಾಯ್ಸ್. ಆ್ಯಕ್ಚುಲಿ ನಾವು ಇವತ್ತು ಚಿಕ್ಕ ರೈಡ್ ಹೋಗ್ತಾ ಇದ್ದೀವಿ. ಎಲ್ಲಂದರೆ ಕೋಟಿಲಿಂಗೇಶ್ವರ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ದೇವಸ್ಥಾನ ಇರೋದು ಕೋಟಿಲಿಂಗೇಶ್ವರದಲ್ಲಿ ಅಂತ. ದ ಕಿಂಗ್ ಆಫ್ ಗಾಡ್ ಲಾರ್ಡ್ ಶಿವ. ನಮ್ಮ ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇದು, ಟೂರಿಸ್ಟ್ ಪ್ಲೇಸು. ನಮ್ಮ ಕೋಲಾರಿಂದ ಕೋಟಿಲಿಂಗೇಶ್ವರಗೆ ಜಸ್ಟ್ ಒಂದು 30 ಕಿಲೋಮೀಟರ್ಸ್ ಅಷ್ಟೇ ಗಾಯ್ಸ್. ಒಂದು 40 ಮಿನಿಟ್ಸ್ 1 ಅವರಲ್ಲೆಲ್ಲ ಈಸಿಯಾಗಿ ಹೋಗ್ಬೋದು. ಒನ್ಸ್ ನೀವು ಆ ದೇವಸ್ಥಾನ ಒಳಗಡೆ ರೀಚ್ ಆದಮೇಲೆ ಅಲ್ಲಿರೋ ಪೀಸು, ಅಲ್ಲಿರೋ ವೈಬೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಬಿಸಿಲಿದೆ ಗಾಯ್ಸ್. ನೀವು ಹೋಗ್ಬೇಕಾದ್ರೆ ಟೈಮ್ ನೋಡ್ಕೊಂಡು ಹೋಗಿ. ಮಾರ್ನಿಂಗ್ ಟೈಮು ಇಲ್ಲ ಈವ್ನಿಂಗ್ ಟೈಮ್. ಈ ಸಮ್ಮರಲ್ಲಿ ನಾನು ಮಧ್ಯಾಹ್ನ ಟೈಮಲ್ಲಿ ಹೋಗ್ತಾಯಿದ್ದೀನಿ. ನಾನು ಯಾಕೆ ಮಧ್ಯಾಹ್ನ ಹೋಗ್ತಾಯಿದ್ದೀನಿ ಅಂದರೆ ಆ್ಯಕ್ಚುಲಿ ಮಾರ್ನಿಂಗೇ ಹೋಗಬೇಕಿತ್ತು, ಬಟ್ ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದೆ. ಅವ್ನು ಬರ್ತೀನಿ ಅಂದ. ಅವ್ನು ಬಂದಿದ್ದೆ ತುಂಬ ಲೇಟಾಗೋಯ್ತು, ಆದ್ದರಿಂದ ನಾನು ಮಧ್ಯಾಹ್ನ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಮಾರ್ನಿಂಗ್ ಹೋಗ್ಬೇಕಂತ. ಈ ಟ್ರಿಪ್ಪುಗಳಿಗೆ, ರೈಡುಗಳಿಗೆ ಫ್ರೆಂಡ್ಸ್ನೆಲ್ಲ ನಂಬ್ಕೊಂಡ್ರೆ ಆಗಲ್ಲ ಗುರು. ನಮ್ಮ ಪಾಡಿಗೆ ನಾವು ಹೋಗ್ತಾ ಇರಬೇಕು, ಬರ್ತಾ ಇರಬೇಕು ಅಷ್ಟೇ. ಆ್ಯಕ್ಚುಲಿ ನಾನಿವಾಗ ಕೋಲಾರ ಹೈವೇಯಲ್ಲಿದ್ದೀನಿ. ಇಲ್ಲೊಂದು ಶಾರ್ಟ್ ಕಟ್ ಇದೆ ಬೇತ್ಮಂಗ್ಲಕ್ಕೆ ಹೋಗೋ ರೋಡು. ಜಾಲಪ್ಪ ಹಾಸ್ಪಿಟಲ್ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಇಲ್ಲಿರೋರಿಗೆಲ್ಲ. ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಡೈರೆಕ್ಟ್ ಬೇತ್ಮಂಗ್ಲ ರೋಡ್ಗೆ ಹೋಗ್ತೀರಿ. ಇಲ್ಲಿ ಪಕ್ಕದಲ್ಲೇ ಒಂದು ಹಾಸ್ಪಿಟ್ಲ್ ಇದೆ, RL ಜಾಲಪ್ಪ ಹಾಸ್ಪಿಟ್ಲು. ಶಾರ್ಟ್ಕಟ್ಟಲ್ಲಿ ಹಿಂಗೆ ಸೈಟ್ ಒಂದು 2 ಕಿಲೋಮೀಟರ್ಸ್ ಹೋಗ್ಬೋದು. 2 ಕಿಲೋಮೀಟರ್ಸ್ ಹೋದರೆ ಅಲ್ಲೊಂದು ಮೈನ್ ರೋಡ್ ಬರುತ್ತೆ, ಬೇತ್ಮಂಗ್ಲ ಮೈನ್ ರೋಡು. ರೋಡಂತೂ ತುಂಬ ಚಿಕ್ಕದಾಗಿದ್ರೂ ಸ್ವಚ್ಛವಾಗಿದೆ, ಕ್ಲೀನಾಗಿದೆ, ತುಂಬ ಚೆನ್ನಾಗಿದೆ. ಈ ಥರ ಇದ್ದರೆ ರೈಡರ್ಸ್ಗೆ ಇನ್ನು ಚೆಚ್ಚಿ ಬಿಡೋದೆ. ಬಟ್ ನನ್ನ ಗಾಡಿ ಆಫ್ ರೋಡ್ ಗಾಡಿ, ಎಲ್ಲಿ ಬೇಕಾದ್ರೂ ಹೊಡೆಯುತ್ತೆ. ಈ ಅಡ್ವೆಂಚರ್ ಗಾಡಿಗಳಲ್ಲಿ ಇದೇ ಅಡ್ವಾಂಟೇಜು. ರೋಡ್ ಹೆಂಗಾದರೂ ಇರಲಿ, ಯಾವ ಥರ ಆದರೂ ಇರಲಿ, ಹೋಗ್ತಾ ಇರ್ತದೆ. ಒನ್ ಆಫ್ ದ ಬೆಸ್ಟ್ ಬೈಕ್ ಇದು. ಎಕ್ಸ್ಪಲ್ಸ್ಗೂ ಹಿಮಾಲಯನ್ಗೂ ಕಂಪೇರ್ ಮಾಡಿದ್ರೆ ಎಕ್ಸ್ಪಲ್ಸ್ ತಗ್ಗೇದೆಲೆ ಅನ್ನುತ್ತೆ. ಯಾಕಂದರೆ ಎಕ್ಸ್ಪಲ್ಸ್ 200cc, ಹಿಮಾಲಯನ್ 400cc. ಎರಡಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಪವರ್ ಒಂದೇ ಡಿಫ್ರೆನ್ಸು, ಇನ್ನೆಲ್ಲ ಸೇಮ್ ಟು ಸೇಮ್. ಹೀರೋನ್ ಈ ಬೈಕ್ ಬಿಟ್ಟು ತುಂಬ ಒಳ್ಳೆ ಕೆಲಸ ಮಾಡ್ದ. ಯಾಕಂದರೆ ಕಮ್ಮಿ ಪ್ರೈಸ್ಗೆ ಒಳ್ಳೆ ಬೈಕ್ ಗುರು ಇದು. 1,80,000ಕ್ಕೆ ಅಡ್ವೆಂಚರ್ ಬೈಕೇ ಬರೋಲ್ಲ ಗುರು. ಇದರಲ್ಲೆಲ್ಲ ಒಳ್ಳೆ ಫೀಚರ್ ಇದೆ. ಎಕ್ಸಾಂಪಲ್ ಹಿಮಾಲಯನ್ ತಗೊಳ್ಳಿ, 4 ಲಕ್ಷ, ಅದು 3.5-4 ಲಕ್ಷ. ಪವರ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ, ಬಟ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಹೇಳಿದ್ನಲ್ಲ ತಗ್ಗೇದೆಲೆ. ಮತ್ತು ಇನ್ನೇನು ಗುರು ಸಮಾಚಾರ? ಎಲ್ಲ ನೋಡ್ತಾ ಇದ್ದೀರಾ ವೀಡಿಯೋಗಳನ್ನ, ತುಂಬ ಥ್ಯಾಂಕ್ ಯು. ಲೈಕ್ ಮಾಡ್ತಾಯಿದ್ದೀರಾ, ಸ್ವಲ್ಪ ಜನ ಶೇರ್ ಮಾಡ್ತಾಯಿದ್ದೀರಾ, ಕೆಲವರು ಮಾತ್ರ ಕಮೆಂಟ್ ಮಾಡ್ತಾಯಿದ್ದೀರಾ. ಫುಲ್ ವೀಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ಹಂಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ. ಯಾವ್ದು ಗುರು ಇದು ಎಲೆಕ್ಟ್ರಿಕ್ ಗಾಡಿ? ಹಿಂಗೆ ಹೋಗ್ತಾ ಇದ್ದಾನೆ ಅಣ್ಣ. ಓವರ್ಟೇಕ್ ಮಾಡಂದ್ರೇ ಆಗ್ತಾಯಿಲ್ಲ. ಹೋಗ್ತಾ ಇದ್ದೀನಿ ಓವರ್ಟೇಕ್ ಮಾಡೋಣ ಅಂತ. ಅವಾಗಿಂದ ಟ್ರೈ ಮಾಡಿದೆ, ಓವರ್ಟೇಕ್ ಮಾಡೋಕ್ಕಾಗಿಲ್ಲ. ಬಟ್ ಆದರೂ ಇವಿ ನಾನು 78ಅಲ್ಲಿದ್ದರೆ ಅವ್ರು 90-100ಅಲ್ಲಿದ್ದಾರೆ, ಆ ಥರ ಹೊಡಿತಾ ಇದ್ದಾರೆ. ನಾವಿವಾಗ ಫೈನಲಿ ರೀಚ್ ಆಗಿದ್ದೀರಿ, ಎಂಟ್ರೆನ್ಸಲ್ಲಿದ್ದೀರಿ. ಇದು ಬಂದು ಕೋಟಿಲಿಂಗೇಶ್ವರ ಗಾಯ್ಸ್. ಅದೇ ಗೋಪುರ ಅಲ್ಲಿದೆ ನೋಡಿ, ಮೈನ್ ಎಂಟ್ರೆನ್ಸ್ ಅದು. ತುಂಬ ಟ್ರಾಫಿಕ್ ಇದೆ ಇವತ್ತಂತೂ. ಇವತ್ತು ಸಾಟರ್ಡೆ ಆ್ಯಕ್ಚುಲಿ ಅಲ್ವಾ, ಅದರಿಂದ ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ. ಪ್ಲಸ್ ಯಾವುದೋ ಜಾತ್ರೆ ಬೇರೆ ನಡೀತಾ ಇದೆ, ಅದರಿಂದ ಫುಲ್ ಟ್ರಾಫಿಕ್ ಇದೆ. ನೋಡ್ಕೊಳ್ಳಿ, ಇದೇ ಮೈನ್ ಎಂಟ್ರೆನ್ಸು, ಕೋಟಿಲಿಂಗೇಶ್ವರದ ಮೈನ್ ಎಂಟ್ರೆನ್ಸ್. ಅಪ್ಪ ಈಶ್ವರ ಕಾಪಾಡಪ್ಪ. ಫೈನಲಿ ರೀಚ್ ಆಗಿದ್ರಿ ಒಳಗಡೆ. ಏನು ಯಾಕೋ ನಿಲ್ಸಿದ್ದಾರೆ, ಟಿಕೆಟ್ ತೊಗೊಬೇಕು ಅನ್ಕೊತೀನಿ. 20 ರೂಪಾಯಿ 30 ರೂಪಾಯಿ ಇರ್ತದೆ ಟಿಕೆಟು. ಒಳ್ಳೆ ದುಡ್ಡು ಗುರು, ಪಾರ್ಕಿಂಗ್ ದುಡ್ಡಂತೂ. ನಡೆಯೋಣ ಬೇಗ, ತುಂಬ ಬಿಸಿಲಿದೆ, ಕೈಯೆಲ್ಲ ಸುಟ್ಟೋಗ್ತಾ ಇದೆ. ನಾನು ಗ್ಲೌಸ್ ಕೂಡ ಹಾಕಿಲ್ಲ. ಯಾರಪ್ಪ ಇಲ್ಲಿ ಟಿಕೆಟ್ ಕೊಡೋರು? ಬೇಗ ಕೊಡಿ ಸರ್.